ಭಾಗ್ಯನಗರ ನಮ್ಮ ಗಡಿ ಭಾಗದ ಮತ್ತಷ್ಟು ಅಭಿವೃದ್ಧಿಗಾಗಿ ತಾವು ಹೈಕಮಾಂಡ್ ಹಿರಿಯ ಮುಖಂಡರ ಜೊತೆ ಮಾತನಾಡಿ ನಮ್ಮ ಕ್ಷೇತ್ರಕ್ಕೆ ಸಚಿವ ಸ್ಥಾನ ಕೊಡಿಸುವಂತೆ ದರಖಾಸ್ತು ಕಮಿಟಿ ಸದಸ್ಯ ವಕೀಲ ಕೆಸಿ ಚಂದ್ರಶೇಖರ್ ರೆಡ್ಡಿ ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ತ ಬಳಿ ಒತ್ತಾಯಿಸಿದ್ದಾರೆ. ಪಟ್ಟಣದ ಹೊರವಲಯದ ಖಾಸಗಿ ಹೋಟೆಲ್ ಒಂದರಲ್ಲಿ ನಡೆದ ಕಾಂಗ್ರೆಸ್ ಮುಖಂಡರ ಮತ್ತು ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ನಮ್ಮ ತಾಲೂಕು ರಾಜ್ಯದಲ್ಲೇ ಬರಪೀಡಿತ ತಾಲೂಕು ಅಂತ ಹಣೆಪಟ್ಟಿ ಕಟ್ಟಿಕೊಂಡಿದೆ. ಇಂತಹ ಕ್ಷೇತ್ರದ ಅಭಿವೃದ್ಧಿಗಾಗಿ ನಿಗಮ ಮಂಡಲ ಅಧ್ಯಕ್ಷ ಸ್ಥಾನಗಳನ್ನು ತ್ಯಾಗ ಮಾಡಿ ಗಂಟ್ಲಮಲ್ಲಮ್ಮ ಕಣಿವೆ ಡ್ಯಾಂ ನಿರ್ಮಾಣಕ್ಕೆ ಅನುದಾನ ನೀಡಿದರೆ ಸಾಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೇಡಿಕೆ ಇಟ್ಟಿದ್ರು. 1947ರ ಪೂರ್ವದಿಂದಲೂ ನಮ್ಮ ಕ್ಷೇತ್ರದಲ್ಲಿ ಸತತವಾಗಿ 2ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿರುವ ಇತಿಹಾಸ ಇಲ್ಲ. ಇಂತಹ ಕ್ಷೇತ್ರದಲ್ಲಿನ ಮತದಾರರು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಕಾರ್ಯರೂಪ ಮತ್ತು ಅವರ ಅಭಿವೃದ್ಧಿ ನೋಡಿ 3 ಬಾರಿ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಮುಖ್ಯವಾಗಿ 1947ರ ಪೂರ್ವದಿಂದಲೂ ನಮ್ಮ ಭಾಗ್ಯನಗರ ಕ್ಷೇತ್ರಕ್ಕೆ ಸಚಿವ ಸ್ಥಾನದ ಭಾಗ್ಯ ಇದುವರೆಗೂ ದೊರೆತಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ, ಶಿಡ್ಲಘಟ್ಟ, ಗೌರಿಬಿದನೂರು, ಚಿಕ್ಕಬಳ್ಳಾಪುರ ಸೇರಿ ಬಹುತೇಕ ಎಲ್ಲಾ ಕ್ಷೇತ್ರಗಳಿಗೂ ಸಚಿವ ಸ್ಥಾನ ಲಭಿಸಿದೆ. ಆದರೆ ನಮ್ಮ ಬರನಾಡು ಬಾಗೇಪಲ್ಲಿ ಕ್ಷೇತ್ರ ಮಾತ್ರ ಸಚಿವ ಸ್ಥಾನದಿಂದ ವಂಚಿತ ತಾಲೂಕಾಗಿ ಕಡೆಗುಳಿದಿದೆ. So we have a lot of challenges here. As a single MLA can't do justice for everybody. He can do justice for 50% of poor people. He can't do 100% justice to everybody. And in Bagepalli history, there is no second time winning candidate one election here. Since third time he won, and he has not, when he was won in independently, that time he has given his valuable vote to the Congress party only. That time he has not taken single pie from our Congress party funds. Since from there he is very honestly and he is very self-respected person. Rajya Sabha also, for everything also, he has not taken single pie. And he is hard-earned money he is spending to the Bagepalli constituency. 50% of his earnings he is spending to the poor people only. He brought for 24 ponds water recently there before yesterday only we did puja. All this happening from Congress party only. ಆಪರೇಷನ್ ಕಮಲ ಸಂದರ್ಭದಲ್ಲಿ ಅವರ ಸೂಟ್ ಕೇಸ್ಗಳಿಗೆ ಮತ್ತು ಅಧಿಕಾರಕ್ಕೆ ಮಾರಾಟವಾಗದ ಪಕ್ಷ ನಿಷ್ಠೆಯಿಂದ ಮತ್ತು ಕ್ಷೇತ್ರದ ಜನರಿಗೆ ಕೊಟ್ಟ ಮಾತಿನಂತೆ ಹಣ ಮತ್ತು ಅಧಿಕಾರಕ್ಕೆ ಮರಳಾಗದೆ ಕೇವಲ ಪಕ್ಷ ನಿಷ್ಠೆ ಮತ್ತು ಹೈಕಮಾಂಡ್ ನಾಯಕರ ಸೂಚನೆಗೆ ಬದ್ಧರಾಗಿ ಅಭಿವೃದ್ಧಿ ಹರಿಕಾರರಾಗಿರುವ ನಿಷ್ಠಾವಂತ ನಾಯಕ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ನಮ್ಮ ಗಡಿಭಾಗದ ಕ್ಷೇತ್ರದ ಮತ್ತಷ್ಟು ಅಭಿವೃದ್ಧಿಗಾಗಿ ತಾವು ಹೈಕಮಾಂಡ್ ಹಿರಿಯ ಮುಖಂಡರ ಜೊತೆ ಮಾತನಾಡಿ ನಮ್ಮ ಕ್ಷೇತ್ರಕ್ಕೆ ಸಚಿವ ಸ್ಥಾನ ಕೊಡಿಸುವಂತೆ ದರಖಾಸ್ತು ಕಮಿಟಿ ಸದಸ್ಯ ವಕೀಲ ಕೆಸಿ ಚಂದ್ರಶೇಖರ್ ರೆಡ್ಡಿ ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ತ ಬಳಿ ಒತ್ತಾಯಿಸಿದ್ದಾರೆ.